ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಆ್ಯಕ್ಚುಲಿ ನಾನು ಕಾರ್ಡ್ನ ಶಫಲ್ ಮಾಡ್ತಾ ರೆಕಾರ್ಡಿಂಗ್ ಆನ್ ಮಾಡಿದ್ದೆ, ಬಟ್ ಐ ಡೋಂಟ್ ನೋ ವೆನ್ ಇಟ್ ಗಾಟ್ ಆಫ್ ಆ್ಯಂಡ್ ಟರ್ನ್ ದ ರೆಕಾರ್ಡಿಂಗ್ ಬಟನ್ ಆಲ್ರೆಡಿ ಆಫ್ ಆಗಿಬಿಟ್ಟಿತ್ತು ಆ್ಯಂಡ್ ಐ ಆಲ್ರೆಡಿ ಶಫಲ್ ದ ಕಾರ್ಡ್ ಆ್ಯಂಡ್ ಐ ಕೆಪ್ಟ್ ಆ್ಯಂಡ್ ಐ ಥಾಟ್ ಓಕೆ, ಸೊ ಐ ವಾಂಟೆಡ್ ಟು ಮತ್ತೆ ರೀಶಫಲ್ ಮಾಡೋಂಗೆ ಇಷ್ಟ ಇದ್ದಿಲ್ಲ ಬಿಕಾಸ್ ಐ ಆಲ್ರೆಡಿ ಡಿಡ್ ಇಟ್ ವಿತ್ ಲಾಟ್ ಆಫ್ ಎನರ್ಜಿ. ಸೊ ಐ ವಾಂಟೆಡ್ ಟು ಡೂ ದ ರೀಡಿಂಗ್ ಆ್ಯಂಡ್ ಇಟ್ಸ್ ಓಕೆ. ದಿಸ್ ರೀಡಿಂಗ್ ಈಸ್ ಆಲ್ ಅಬೌಟ್ ಕಪಲ್ಸ್, ಓನ್ಲಿ ಮ್ಯಾರಿಡ್ ಪೀಪಲ್ ಕ್ಯಾನ್ ವಾಚ್ ದಿಸ್ ವಿಡಿಯೋ. ಇಲ್ಲಿ ನೀವು ಮೆನ್ ವಿಡಿಯೋ ನೋಡ್ತಿದ್ದೀರಾ ಅಂತ ಇದ್ದರೆ ನಿಮ್ಮ ವೈಫ್ನ ಫೀಲಿಂಗ್ಸ್ ನಿಮಗಾಗಿ ಆಗಿರುತ್ತೆ, ಅಥವಾ ನೀವೊಬ್ಬ ಫೀಮೇಲ್ ನೋಡ್ತಿದ್ದೀರಾ ಅಂದರೆ ನಿಮ್ಮ ಹಸ್ಬೆಂಡ್ ಫೀಲಿಂಗ್ಸ್ ನೀವು ಇಲ್ಲಿ ನೋಡ್ಬೋದು. ಸೊ ಓನ್ಲಿ ಫಾರ್ ಮ್ಯಾರಿಡ್ ಕಪಲ್ಸ್. ಸಪೋಸ್ ನೀವು ಸಪರೇಟ್ ಇದ್ದೀರಾ, ದೂರ ಇದ್ದೀರಾ, ವಾಟ್ ಎವರ್, ಬಟ್ ನೀವು ಮದುವೆ ಆಗಿದೆ ಅಂತ ಇದ್ದರೆ ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ಸ್ ಅ ಜನರಲ್ ರೀಡಿಂಗ್, ಸೊ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಆ್ಯಂಡ್ ಪರ್ಸನಲ್ ರೀಡಿಂಗ್ಸ್ ಅವೈಲೇಬಲ್ ಇರುತ್ತೆ. ನೀವು ನನಗೆ ಪೇಯ್ಡ್ ರೀಡಿಂಗ್ಸ್ಗೋಸ್ಕರ ಮೆಸೇಜ್ ಮಾಡ್ಬೋದು. ನಂಬರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಓಕೆ ಗೈಸ್, ಸೊ ಕಮಿಂಗ್ ಟು ದ ರೀಡಿಂಗ್ ಹಿಯರ್. ಫಸ್ಟ್ ಆಫ್ ಆಲ್ ಇವೆಲ್ಲ ಕಾರ್ಡ್ ಶಫಲ್ ಮಾಡಿದ್ದೆ, ವಿಡಿಯೋ ರೆಕಾರ್ಡ್ ಆಗಿಲ್ಲ. ಇಟ್ಸ್ ಓಕೆ ಗೈಸ್. ಸೊ ಮೇನ್ಲಿ ನಿಮ್ಮ ಪಾರ್ಟ್ನರ್, ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಕರೆಂಟ್ಲಿ, ಅವರು ತುಂಬ ಬ್ಲಾಕಿಂಗ್ ಎನರ್ಜಿದಲ್ಲಿದ್ದಾರೆ. ಅಂದರೆ ಅವ್ರ ಮೈಂಡ್ ತುಂಬ ಬ್ಲಾಕ್ ಆಗ್ತಾ ಇದೆ ಅಂತ ಕಾಣಿಸ್ತದೆ. ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ ರೀಸೆಂಟ್ಲಿ ಮದುವೆ ಆಗಿದ್ದೀರಾ ಅಂತ ಕಾಣಿಸ್ತಿದೆ, ಇನ್ನೂ ಕೆಲವೊಬ್ಬರಿಗೆ 1 ವರ್ಷ ಆಗಿದೆ ಅಂತ ಕಾಣಿಸ್ತಾ ಇದೆ. ಸೊ ಕೈಂಡ್ ಆಫ್ ಇನ್ನೂ ಕೆಲವೊಬ್ಬರಿಗೆ ಸೊ ಮ್ಯಾರೇಜ್ ಡೆಫಿನೆಟ್ಲಿ ತುಂಬ ಟೈಮ್ ಆಗಿದೆ, ಇನ್ನು ಕೆಲವೊಬ್ಬರಿಗೆ ವೆರಿ ಫ್ರೆಶ್ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಅಂತ ಹೇಳ್ಬೋದು. 1 year 4 months 8 months ಈ ಥರನೂ ಕಾಣಿಸ್ತಿದೆ. ಬಟ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಡೆಫಿನೆಟ್ಲಿ ತುಂಬ ಬ್ಲಾಕಿಂಗ್ ಎನರ್ಜಿದಲ್ಲಿದ್ದಾರೆ ಅಂತ ಕಾಣಿಸ್ತಿದೆ. ಬ್ಲಾಕಿಂಗ್ ಎನರ್ಜಿ ಅಂದರೆ ತುಂಬ ಅವರಿಗೆ ಕೋಪ ಬರ್ತಾ ಇದೆ, ಅಥವಾ ಚಿಕ್ಕ ಮಾತಿಗೆಲ್ಲ ಅವರು ನಿಮ್ಮ ಮೇಲೆ ಕೋಪ ಆಡೋದು, ಈ ಥರ ಎಲ್ಲ ಬಿಹೇವಿಯರ್ ನೀವು ಆ ಪರ್ಸನಲ್ಲಿ ನೋಡಬಹುದು ಅಂತ ಕಾಣಿಸ್ತಿದೆ. ಇನ್ನೂ ಕೆಲವೊಬ್ಬರಿಗೆ ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಬೇರೆ ಕಡೆ ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ. ಸೊ ಗೈಸ್, ದಿಸ್ ಸಿಚುವೇಶನ್ ಈಸ್ ನಾಟ್ ಫಾರ್ ಎವ್ರಿ ಒನ್. ಐ ಆಮ್ ಟೆಲಿಂಗ್ ಯು, ಇಟ್ಸ್ ಅ ಟೈಮ್ಲೆಸ್ ರೀಡಿಂಗ್. ಎಸ್, ಅಗೇನ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನಿಮ್ಮ ಮುಂದೆ ಸಿಗುತ್ತೆ, ಯೂನಿವರ್ಸ್ ಇಸ್ ಟೆಲಿಂಗ್ ಯು ಸಮಥಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ತುಂಬ ಜನ ಮ್ಯಾರಿಡ್ ಕಪಲ್ಸ್ ಇರ್ತಾರೆ. ಸೊ ಇಟ್ ಡಸಂಟ್ ಮ್ಯಾಟರ್, ಎಲ್ರಿಗೂ ಇದು ರೆಸನೇಟ್ ಆಗುತ್ತೆ. ಬಟ್ ನಿಮ್ಮ ಸಿಚುವೇಶನ್ ಜೊತೆ ಇದು ಮ್ಯಾಚ್ ಆಗ್ತಾ ಇದೆ, ಡೆಫಿನೆಟ್ಲಿ ಯು ಕ್ಯಾನ್ ವಾಚ್. ಓಕೆ, ಸೊ ಫಸ್ಟ್ ಬಾಟಮ್ ಆಫ್ ದ ಡೆಕ್ ನನಗೆ ಸಿಕ್ಕಿರೋ ಕಾರ್ಡ್ ಇದು. ಆ್ಯಕ್ಚುಲಿ ದೀಸ್ ಆರ್ ದ ಮೇನ್ ಕಾರ್ಡ್ಸ್ ಐ ಗಾಟ್. ಸೊ ಓವರ್ ಆಲ್ ಹೇಳಬೇಕಂದ್ರೆ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ಸ್ಟ್ರಗಲಿಂಗ್ ಅಂತ ಕಾಣಿಸ್ತಿದೆ ಈ ಮ್ಯಾರೇಜ್ ಲೈಫಲ್ಲಿ. ಬಟ್ ಮದುವೆ ಆಗಿಬಿಟ್ಟಿದೆ ಅಂತ ಹೇಳಿ ಜೊತೆಲಿ ಡೆಫಿನೆಟ್ಲಿ ಇದ್ದಾರೆ. ಕೆಲವೊಬ್ಬರಿಗೆ ಅರೇಂಜ್ ಮ್ಯಾರೇಜ್ ಆಗಿದೆ ಅಂತ ಕಾಣಿಸ್ತಿದೆ, ಇನ್ನೂ ಕೆಲವೊಬ್ಬರಿಗೆ ನೀವೇ ಇಷ್ಟಪಟ್ಟು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಹೆರೋಫೆಂಟ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಮ್ಯಾರೇಜ್ಗಿಂತ ಮುಂಚೆನೂ ಪ್ರಾಬ್ಲಮ್ಸ್ ಇದ್ವು, ಬಟ್ ಈ ವಾಸ್ ಅವಾಯ್ಡಿಂಗ್ ಇಟ್ ಅಂತ ಹೇಳಬಹುದು. ಆ್ಯಂಡ್ ನಾವು 8 of Cups ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಮೂಡ್ ಸ್ವಿಂಗ್ಸ್ ತುಂಬ ಆಗ್ತಿದೆ ನಿಮ್ಮ ಪಾರ್ಟ್ನರ್ ಆ್ಯಂಡ್ ನಿಮ್ಮ ನಡುವೆ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ. ಆ್ಯಂಡ್ 8 of Cups ಇರೋದ್ರಿಂದ ರಿಲೇಷನ್ಶಿಪ್ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ರೂ ಎಲ್ಲ ಸಮ್ವೇರ್ ಆ ರಿಲೇಷನ್ಶಿಪ್ ಸಕ್ಸಸ್ ಆಗ್ತಾ ಇಲ್ಲ. ಎವ್ರಿ 1 day 2 day ಬಿಟ್ಟು ಏನಾದರೂ ಒಂದು ಇಶ್ಯೂಸ್ ಆಗ್ತಾನೆ ಇದ್ದಾವೆ ಅಂತ ಕಾಣಿಸ್ತಿದೆ. ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ನಿಮ್ಮ ಪರ್ಸನ್ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಆಗಿರ್ಬೋದು, ಅಥವಾ ನೀವು ಈ ಥರ ಇರ್ಬೋದು. ಸೊ ವೈಸ್ ವರ್ಸ ಯಾರು ನೋಡ್ತಿದ್ದೀರಾ ರೀಡಿಂಗ್ಸು, ಡೆಫಿನೆಟ್ಲಿ ಇಲ್ಲಿ ನಾನು ಅನ್ನೋದೊಂದು ತುಂಬ ಇದೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಡೆವಿಲ್ ಕಾರ್ಡ್ ಇರೋದ್ರಿಂದ ಸಮ್ವೇರ್ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಕೈಂಡ್ ಆಫ್ ಥಿಂಗ್ಸ್ ನಿಮ್ಮ ರಿಲೇಷನ್ಶಿಪ್ ಮೇಲೆ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ದೇರ್ ಈಸ್ ಸಮ್ ಕೈಂಡ್ ಆಫ್ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ ಮೇಲೆ ಆಗಿದೆ ಅಂತ ಕಾಣಿಸ್ತಿದೆ. ಬಟ್ ಯು ಬೋತ್ ಡೆಫಿನೆಟ್ಲಿ ಲವ್ ಈಚ್ ಅದರ್. ತುಂಬ ಪ್ರೀತಿ ಇರೋದ್ರಿಂದ ಐ ಥಿಂಕ್ ರಿಲೇಷನ್ಶಿಪ್ ಸ್ಟೇಬಲ್ ಇದೆ ನಿಮ್ಮದು ಅಂತಲೇ ಹೇಳ್ಬೋದು. ಬಟ್ ಡೆವಿಲ್ ಕಾರ್ಡ್ ಬರ್ತಿರೋದ್ರಿಂದ ಐ ಥಿಂಕ್ ಸಮ್ವೇರ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗ ಇಬ್ಬರು ನೀವು ಯು ಬೋತ್ ಆರ್ ನಾಟ್ ಫೀಲಿಂಗ್ ಕಂಫರ್ಟೇಬಲ್ ಟು ಸ್ಟೇ ವಿತ್ ಈಚ್ ಅದರ್ ಅಂತ ಹೇಳ್ಬೋದು. ಬಿಕಾಸ್ ಯು ಆರ್ ಫೀಲಿಂಗ್ ಲೈಕ್ ಒಂಥರ ಜೈಲಲ್ಲಿದ್ದೀವೇನೋ, ನಾವು ಇರಬೇಕು ಅಂತ ಇರಬೇಕಾಗ್ತಿದೆ. ಆ ಪರಿಸ್ಥಿತಿಯಲ್ಲಿ ಕರೆಂಟ್ಲಿ ನಡೀತಾ ಇದೆ ಸಿಚುವೇಶನ್ ಅಂತ ಹೇಳ್ಬೋದು. ಆ್ಯಂಡ್ 7 of Swords ಬರ್ತಿರೋದ್ರಿಂದ ಗೈಸ್ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮಗೆ ಚೀಟ್ ಮಾಡಿದ್ದಾರೆ ಮುಂಚೆ, ಅಥವಾ ಚೀಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದಾರೆ. ಹೌದು ಗೈಸ್, ಐ ಆಮ್ ಸೋ ಸಾರಿ. ಪ್ರೀತಿ ಇದೆ, ಎಲ್ಲ ಇದೆ, ಬಟ್ ಎಲ್ಲೋ ಒಂದು ಕಡೆ ಬಿಕಾಸ್ ಆಫ್ ಇಶ್ಯೂಸ್, ಬಿಕಾಸ್ ಆಫ್ ಸಮ್ ಕೈಂಡ್ ಆಫ್ ಫೈಟ್ಸ್ ಆ್ಯಂಡ್ ಆಲ್, ಈ ಪರ್ಸನ್ ಬೇರೆ ಕಡೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನೂ ಆ ಥರ ಚೀಟಿಂಗ್ ಮಾಡಿಲ್ಲ, ಬಟ್ ಚಾನ್ಸಸ್ ತುಂಬ ಇದ್ದಾವೆ. ಅವರು ಬೇರೆ ಕಡೆ ಎಲ್ಲಾದರೂ ಹೋಗೋ ಚಾನ್ಸಸ್ ಇದೆ. ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಮಾತಾಡೋದು, ಬೇರೆಯವ್ರ ಜೊತೆ ಕನೆಕ್ಷನಲ್ಲಿ ಬರೋದು ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಯು ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಡೆದ್ರೆ ತುಂಬ ಒಳ್ಳೆಯದು. ಬಿಕಾಸ್ ಅವ್ರಿಗೆ ಗೊತ್ತಿದೆ ಇದು ತಪ್ಪು ಅಂಥೇಳಿ, ಆದ್ರೂ ಅವರ ಒಂದು ಮೈಂಡ್ ಏನಾಗ್ತಿದೆ, ಡೈವರ್ಟ್ ಆಗ್ತಿದೆ ಬೇರೆ ಕಡೆ ಅಂತ ಕಾಣಿಸ್ತಿದೆ. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ರಿಲೇಷನ್ಶಿಪ್ಪಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಎಕ್ಸ್ಪ್ರೆಸ್, ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಸ್ಟೆಪ್ ತೊಗೋತಾ ಇಲ್ಲ. ಮೇ ಬಿ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಸ್ಕೇರ್ಡ್ ಫೀಲಿಂಗ್ ಇದೆ, ಅಥವಾ ಒಂದು ಭಯ ಇದೆ, ಅಥವಾ ಫಸ್ಟ್ ಸ್ಟೆಪ್ ತೊಗೊಳಕ್ಕೆ ಅವರಿಗೆ ಡೆಫಿನೆಟ್ಲಿ ಒಂದು ಭಯ ಕಾಣಿಸ್ತದೆ. ಅವರು ಸ್ಟೆಪ್ ತೊಗೋತಾ ಇಲ್ಲ. ಏನಾದ್ರೂ ಪ್ರಾಬ್ಲಮ್ ಆದರೆ, ಇವಾಗ ನೀವು ವಿಡಿಯೋ ನೋಡ್ತಿದ್ರಲ್ಲ, ನೀವೇ
ಫಸ್ಟ್ ಹೋಗಿ ಸಾರಿ ಕೇಳಬೇಕು. ನೋ ಮ್ಯಾಟರ್ ವಾಟ್, ನೀವು ಯಾರು ವಿಡಿಯೋ ನೋಡ್ತಿದ್ದೀರಾ ನೀವೇ ಆ ಪರ್ಸನ್ಗೆ ಸಾರಿ ಅನ್ನಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಅವ್ರಾಗ ಅವರು ಬರಲ್ಲ. ದಿಸ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಅವ್ರು ಬರಬೇಕು ಅಂತ ಅಂದ್ಕೊಂಡ್ರೂ ಸಮ್ಟೈಮ್ಸ್ ದೇ ಕಾಂಟ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ಅಂತ ಕಾಣಿಸ್ತದೆ. ಎಡ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಫೈನಾನ್ಷಿಯಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಇಬ್ಬರು ಅಂತ ಹೇಳ್ಬೋದು. ಅಥವಾ ಸ್ಪೆಷಲಿ ದ್ಯಾಟ್ ಪರ್ಸನ್, ನೀವು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಆ ಪರ್ಸನ್, ಬಿಕಾಸ್ ಅವ್ರ ಎನರ್ಜೀಸ್ ಕಲೆಕ್ಟ್ ಮಾಡ್ತಿರೋದು ನಾನಿಲ್ಲಿ. ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಫೈನಾನ್ಷಿಯಲ್ಗೋಸ್ಕರ ಅಂತ ಕಾಣಿಸ್ತಿದೆ. ತುಂಬ ಸೇವಿಂಗ್ಸ್ ಕಡೆ ಗಮನ ಇದೆ ಇವ್ರಿಗೆ, ತುಂಬ ಸೇವ್ ಮಾಡಬೇಕು ಅದು ಇದು ಅಂತ ಗಮನ ಇದೆ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಸೇವಿಂಗ್ ಆಲ್ಸೋ, ಆ್ಯಂಡ್ ದಿಸ್ ಪರ್ಸನ್ ಈಸ್ ಬೀಯಿಂಗ್ ಹಾನೆಸ್ಟ್ ಆಲ್ಸೋ ಇನ್ ಫೈನಾನ್ಷಿಯಲ್ ಥಿಂಗ್. ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ವೆರಿ ಹಾನೆಸ್ಟ್ ವಿತ್ ಯು ಅಂತಲೂ ಕಾಣಿಸ್ತಾ ಇದೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅರ್ನಿಂಗ್ಸ್ ಮಾಡ್ತಾರೆ ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ಫ್ಯೂಚರ್ ಕಡೆ ಗಮನ ಇದೆ. ಊಟ ಬಟ್ಟೆ ಎಲ್ಲ ಬಿಟ್ಟು ಒಂಥರ ದಿಸ್ ಪರ್ಸನ್ ಈಸ್ ಜಸ್ಟ್ ವರ್ಕಿಂಗ್. ದಟ್ಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್. 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸೊ ನೋ ಮ್ಯಾಟರ್ ವಾಟ್ ನಿಮ್ಮ ಮ್ಯಾರೇಜ್ ಆಗಿದೆ ಅನ್ನೋ ಬ್ಲೆಸ್ಸಿಂಗ್ ಫೀಲಿಂಗ್ ಇವ್ರಿಗೆ ಡೆಫಿನೆಟ್ಲಿ ಇದೆ. ದಿಸ್ ಪರ್ಸನ್ ಫೀಲ್ಸ್ ವೆರಿ ಬ್ಲೆಸ್ಡ್ ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವೆರಿ ರೊಮ್ಯಾಂಟಿಕ್, ಕಿಡ್ಡಿಶ್ ಥರ, ಒಂದು ಚೈಲ್ಡ್ ಥರ ಇರೋಕ್ಕೆ ಅವ್ರಿಗೆ ತುಂಬ ಇಷ್ಟ ನಿಮ್ಮ ಜೊತೆ ಅಂತ ಕಾಣಿಸ್ತಾ ಇದೆ. ಬಟ್ ದಟ್ಸ್ ಒಳಗೆ ಏನು, ಬಿಕಾಸ್ ನನ್ನ ಡೆವಿಲ್ ಕೆಳಗಡೆನೇ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ನೀವು ಯಾವಾಗ ಪ್ರೀತಿಯಿಂದ ಇರೋ ಶುರು ಮಾಡ್ತೀರಾ ಆಗ ಆ ಎನರ್ಜಿ ಆ್ಯಕ್ಟಿವ್ ಆಗ್ತಾ ಇದೆ. ಗೈಸ್, ಬ್ಲ್ಯಾಕ್ ಮ್ಯಾಜಿಕ್ ತುಂಬ ಜನ ಬಿಲೀವ್ ಮಾಡಲ್ಲ, ಬಟ್ ಕೆಲವೊಬ್ಬರು ಉರ್ಕೊಂಡು ಅಥವಾ ಕೆಲವೊಬ್ಬರು ಬೇರೆಯವ್ರು ಹ್ಯಾಪಿ ಇರಬಾರ್ದು ಅಂತ ಹೇಳಿ ಏನಾದರೂ ನೆಗೆಟಿವಿಟಿ ಮಾಡ್ತಾರೆ. ಬಟ್ ಇದು ನೀವು ರೆಗ್ಯುಲರಾಗಿ LOA ಫಾಲೋ ಮಾಡ್ತಿದ್ದೀರಾ ಅಥವಾ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಥವಾ ನೀವು ಒಂದು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂದರೆ ನಿಮ್ಮ ಮೇಲೆ ಇದು ಅಫೆಕ್ಟ್ ಆಗೋದು ಕಮ್ಮಿ ಚಾನ್ಸಸ್ ಇರುತ್ತೆ. ಬಿಕಾಸ್ ನೀವು ಎನರ್ಜಿ ಕ್ಲನ್ಸಿಂಗ್ ಅದು ಇದು ಮಾಡ್ತಿರ್ತೀರಾ, ಸೊ ನಿಮ್ಗೆ ಅದು ಎಫೆಕ್ಟ್ ಆಗಲ್ಲ ಆ್ಯಕ್ಚುಲಿ. ಬಟ್ ನೀವು ನಾರ್ಮಲ್ ಆಗಿದ್ದೀರಾ, ಅದೆಲ್ಲ ಮಾಡೋದೇ ಇಲ್ಲ ಅಂತಿದ್ದಾಗ ಡೆಫಿನೆಟ್ಲಿ ಇಬ್ಬರಿಗೂ ಅಫೆಕ್ಟ್ ಆಗಬೇಕು ಅಂತ ಏನೂ ಇಲ್ಲ, ಒಬ್ರಿಗಾದ್ರೂ ಸಾಕು. ಬಿಕಾಸ್ ಒಬ್ಬರು ನಾರ್ಮಲ್ ಇದ್ದಾರೆ, ಇನ್ನೊಬ್ಬರ ಮೇಲೆ ಎನರ್ಜಿ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಆ ಎನರ್ಜಿಯಿಂದನೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಕಂಟ್ರೋಲಿಂಗ್ ಎನರ್ಜಿಲಿರುತ್ತೆ. ಬಿಕಾಸ್ ಅದು ಅನದರ್ ಪರ್ಸನ್ ಕಾಮಾಗಿರ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದು ಇದು ಅಂತ ಹೋಗ್ಬೋದು. ಬಟ್ ಇಬ್ಬರ ಮೇಲೇನೂ ಎಫೆಕ್ಟ್ ಆಗಿಬಿಟ್ಟಿದೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಸ್ಪೆಷಲಿ ನೀವಿಬ್ಬರು ಯಾವಾಗ ಪ್ರೀತಿಯಿಂದ ಇರೋ ಶುರು ಮಾಡ್ತೀರಾ ಆಗ ಎನರ್ಜಿ ಆ್ಯಕ್ಟಿವ್ ಆಗ್ತಾ ಇದೆ ಅಂತಲೇ ಕಾಣಿಸ್ತಾ ಇದೆ. ಸೊ ಇಫ್ ಪಾಸಿಬಲ್ ಪ್ಲೀಸ್ ಟ್ರೈ ಮಾಡಿ ನಿಮ್ಮ ಬ್ಲ್ಯಾಕ್ ಎನರ್ಜೀಸ್ ಎಲ್ಲ ಹೋಗೋಕ್ಕೆ. ಸೊ ಒಂದು ಕ್ರಿಸ್ಟಲ್ ಹೇಳ್ತಾ ಇದ್ದೀನಿ, ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಇಫ್ ಯು ಪೀಪಲ್ ಆರ್ ಇಂಟ್ರೆಸ್ಟೆಡ್. ಅಮೆಝಾನ್ ಅಥವಾ +valueindia.com ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಕ್ರಿಸ್ಟಲ್ ನೇಮ್ ಇಸ್ ಬ್ಲ್ಯಾಕ್ ಟರ್ಮಲಿನ್. ಅಗೇನ್ ಐ ಆಮ್ ರಿಪೀಟಿಂಗ್, ಬ್ಲ್ಯಾಕ್ ಟರ್ಮಲಿನ್. ಓಕೆ, ಈ ಕ್ರಿಸ್ಟಲ್ನ ನೀವು ಬ್ರಾಸ್ಲೆಟ್ ಫಾರ್ಮಲ್ಲಿ ತೊಗೊಳ್ಳಿ ಅಥವಾ ಇಲ್ಲಿ ಏಂಜಲ್ ಇದೆ ಕಾಣಿಸ್ತಿದೆ ಆ ಫಾರ್ಮಲ್ಲಿ ತೊಗೊಳ್ಳಿ, ಅಥವಾ ಕ್ಲಸ್ಟರ್ಸ್ ಸ್ಟೋನ್ಸ್ ರೂಪದಲ್ಲಿ ಸಿಗುತ್ತೆ ಅದರಲ್ಲಿ ತೊಗೊಳ್ಳಿ. ಬಟ್ ಅದನ್ನು ತೊಗೊಂಡ್ಬಿಟ್ಟು ವಿಯರ್ ಮಾಡ್ಕೊಳ್ಳಿ ನೀವು, ನಿಮ್ಮ ಪಾರ್ಟ್ನರ್. ಡೆಫಿನೆಟ್ಲಿ ನಿಮ್ಮಿಬ್ಬರ ನಡುವೆ ಏನೇನು ಬ್ಲ್ಯಾಕ್ ಎನರ್ಜೀಸ್ ಇದ್ದಾವೆ ಅಥವಾ ಬೇರೆ ಕೈಂಡ್ ಆಫ್ ಏನಾದರೂ ಮಾಡಿ ಹಾಕಿರೋದು ಅಥವಾ ಏನೋ ಒಂದು ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡಿದ್ದೀರಾ ಅಂದರೆ ಅದು ನಿಮ್ಮಿಂದ ಆಚೆ ಹೋಗೋ ಚಾನ್ಸಸ್ ಬೇಗ ಇರುತ್ತೆ. ಓಕೆ, ಆ್ಯಂಡ್ ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಗಿಫ್ಟ್ ಯು ಸಮಥಿಂಗ್, ಗಿವ್ ಯು ಸಮಥಿಂಗ್ ಅಂತ ಕಾಣಿಸ್ತದೆ. ವೆರಿ ಸೂನ್ ಇಫ್ ಸಮನ್ಸ್ ಬರ್ತ್ಡೇ ಇಸ್ ಕಮಿಂಗ್ ದೆನ್ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಮ್ಯಾರೇಜ್ ಆಗಿರೋರು ಡೆಫಿನೆಟ್ಲಿ ವೆರಿ ಸೂನ್ ಒಂದು ಗುಡ್ ನ್ಯೂಸ್ ನೋಡ್ತೀರಾ. ಬಿಕಾಸ್ ಫಿಶ್ ರಿಪ್ರೆಸೆಂಟ್ ಸಮಥಿಂಗ್ ಲೈಕ್ ಕಮಿಂಗ್ ಇನ್ ಯುವರ್ ಹೌಸ್. ಸೊ ಮೇ ಬಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಕೆಲವೊಬ್ಬರು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ. ಬಟ್ ಕೆಲವೊಬ್ಬರಿಗೆ ಅಬೋಷನ್ ಆಗೋ ಚಾನ್ಸಸ್ಸು ಕಾಣಿಸ್ತಾ ಇದೆ ಇಲ್ಲಿ ನನಗೆ. ಅಂದರೆ ಟ್ರೈ ಮಾಡ್ತಿದ್ದೀರಾ ಫಸ್ಟ್ ಸೆಕೆಂಡ್ ಟೈಮ್, ಬಟ್ ಚಾನ್ಸಸ್ ತುಂಬ ಇದ್ದಾವೆ ಅಬಾರ್ಟ್ ಆಗೋಕ್ಕೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಗೈಸ್, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಡಿಸ್ಟರ್ಬ್ ಡೆಫಿನೆಟ್ಲಿ ಆಗ್ತಾ ಇದ್ದಾರೆ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ ನನಗೆ 7 ಆಫ್ ವ್ಯಾಂಡ್ ಸಿಗ್ತಿದೆ ಆ್ಯಂಡ್ ಮೇನ್ 10th ಕಾರ್ಡ್ ನನಗೆ 10 ಆಫ್ ವ್ಯಾಂಡ್ ಸಿಕ್ಕಿದೆ. ಸೊ ಎಲ್ಲೋ ಒಂದು ಕಡೆ ತುಂಬ ಟೈಮ್ ನಿಮ್ಮಿಬ್ಬರ ಮಧ್ಯೆ ಇಶ್ಯೂಸ್ ಆದಾಗ ದಿಸ್ ಪರ್ಸನ್ ಸ್ಟಾರ್ಟ್ಸ್ ಟು ಫೀಲ್ ಲೈಕ್ ಓಕೆ ಡಿವೋರ್ಸ್ ಕೊಡಬೇಡ ಅಂಥೇಳಿ. ಓಕೆ, ಬಟ್ ಡಿವೋರ್ಸ್ ಆಗಲ್ಲ, ಡೋಂಟ್ ವರಿ. ಜಗಳ ಆಡ್ತೀರಾ ಇಬ್ಬರು, ಬಟ್ ಡಿವೋರ್ಸ್ ಮಾಡ್ಕೊಳ್ಳಲ್ಲ ನೀವು. ಬಟ್ ಕೆಲವೊಬ್ಬರಿಗೆ ಚಾನ್ಸಸ್ ಇದ್ದಾವೆ, ಅಲ್ಲಿವರೆಗೂ ನೀವು ರೀಚ್ ಆಗ್ತೀರಾ ಅಂತ ಕಾಣಿಸ್ತದೆ. ಆ್ಯಂಡ್ ಇಫ್ ಇನ್ ಕೇಸ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಬೇಬಿ ಆ್ಯಂಡ್ ಸಮ್ ಕೈಂಡ್ ಆಫ್ ಥಿಂಗ್ಸ್ ಲೈಕ್ ದ್ಯಾಟ್, ಐ ಥಿಂಕ್ ಫಸ್ಟು ನಿಮ್ಮ ಮೇಲಿರೋ ನೆಗೆಟಿವ್ ಎನರ್ಜಿನ ತೆಗೀರಿ, ಇಲ್ಲಾಂದರೆ ಬೇಬಿ ಮೇಲೇನೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಗೈಸ್, ದಿಸ್ ಈಸ್ ಜಸ್ಟ್ ಅ ಜನರಲ್ ರೀಡಿಂಗ್. ನಿಮ್ಮ ಜೊತೆ ರೆಸೊನೆಂಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ, ಇಟ್ಸ್ ನಾಟ್ ಯುವರ್ ರೀಡಿಂಗ್ ಅಂದ್ಕೊಂಡು ಬಿಡಿ. ಪರ್ಸ್ನಲ್ ರೀಡಿಂಗ್ಸ್ ಡೆಫಿನೆಟ್ಲಿ ತೊಗೋಬಹುದು ನೀವು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಥ್ಯಾಂಕ್ ಯು ಆ್ಯಂಡ್ see you in next video.